ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ಅದ್ಭುತ ಮತ್ತು ಐಷಾರಾಮಿ ವಿವಾಹದ ಬಗ್ಗೆ ಮಾತನಾಡೋಣ. ಇವತ್ತು ನಾವು ಮುಕೇಶ್ ಅಂಬಾನಿ ಅವರ ಪುತ್ರ ಆಕಾಶ್ ಅಂಬಾನಿ ಅವರ ವಿವಾಹದ ಬಗ್ಗೆ ಕೆಲವು ವಿಶೇಷ ವಿಚಾರಗಳನ್ನು ನೋಡೋಣ. ಈ ವಿವಾಹವು ಭಾರತದ ಇತಿಹಾಸದಲ್ಲಿ ಅತ್ಯಂತ ಐಷಾರಾಮಿ ಮತ್ತು ಅದ್ಭುತ ಮದುವೆಗಳಲ್ಲಿ ಒಂದಾಗಿದೆ. ಭಾರತದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರಾದ ಮುಕೇಶ್ ಅಂಬಾನಿ ಅವರ ಮಗ ಆಕಾಶ್ ಅಂಬಾನಿ ಮತ್ತು ಶ್ಲೋಕಾ ಮೆಹ್ತಾ ಅವರ ವಿವಾಹವು ಒಂದು ರಾಜಮಹಾರಾಜರ ಮದುವೆಯಂತೆ ನಡೆಯಿತು. ಈ ಮದುವೆಯು ತನ್ನ ವೈಭವದಿಂದ ಎಲ್ಲರನ್ನೂ ಆಕರ್ಷಿಸಿತು. ಈ ವಿವಾಹವನ್ನು ನಾವು ಕಲ್ಪನೆಯಲ್ಲೂ ಊಹಿಸಲಾಗದ ರೀತಿಯಲ್ಲಿ ಒಂದು ಸಿನಿಮಾದಂತೆ ನಡೆಸಲಾಯಿತು. ಪ್ರತಿಯೊಂದು ಕ್ಷಣವೂ ಒಂದು ಅದ್ಭುತ ಕಥೆಯಂತೆ ಮೂಡಿಬಂದಿತು. ಆಕಾಶ್ ಅಂಬಾನಿ ಮತ್ತು ಶ್ಲೋಕಾ ಮೆಹ್ತಾ ಅವರ ವಿವಾಹವು ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ನಡೆಯಿತು. ಈ ಸ್ಥಳವು ತನ್ನ ಐಷಾರಾಮದಿಂದ ಮತ್ತು ವೈಭವದಿಂದ ಪ್ರಸಿದ್ಧವಾಗಿದೆ. ಈ ವಿವಾಹವು ಸುಮಾರು 1 ವಾರಗಳ ಕಾಲ ನಡೆಯಿತು. ಪ್ರತಿದಿನವೂ ಹೊಸ ಕಾರ್ಯಕ್ರಮಗಳು, ವಿಶೇಷ ಅತಿಥಿಗಳು ಮತ್ತು ಅದ್ಭುತ ಅಲಂಕಾರಗಳು ಈ ಮದುವೆಯನ್ನು ಇನ್ನಷ್ಟು ವಿಶೇಷವಾಗಿಸಿತು. ಪ್ರತಿದಿನವೂ ಹೊಸ ವಿಶೇಷಗಳನ್ನು ಒಳಗೊಂಡಿತ್ತು. ಪ್ರತಿಯೊಂದು ದಿನವೂ ವಿಭಿನ್ನ ಥೀಮ್ಗಳು, ವೈವಿಧ್ಯಮಯ ಕಾರ್ಯಕ್ರಮಗಳು ಮತ್ತು ಅದ್ಭುತ ಅಲಂಕಾರಗಳು ಮದುವೆಯ ವೈಭವವನ್ನು ಹೆಚ್ಚಿಸಿತು. ಕೊನೆಯ ದಿನ ಅವರಿಗಾಗಿ ಒಂದು ಅದ್ಭುತವಾದ ರಿಸೆಪ್ಷನ್ ಕೂಡ ಏರ್ಪಡಿಸಲಾಗಿತ್ತು. ಈ ರಿಸೆಪ್ಷನ್ನು ತನ್ನ ವೈಭವದಿಂದ ಮತ್ತು ಅದ್ಭುತ ಅತಿಥಿಗಳಿಂದ ಕಂಗೊಳಿಸಿತು. ಈ ರಿಸೆಪ್ಷನ್ನಲ್ಲಿ ಬಾಲಿವುಡ್ನ ಹಲವು ತಾರೆಗಳು ಭಾಗವಹಿಸಿದ್ದರು. ಅವರ ಸಾನ್ನಿಧ್ಯವು ಮದುವೆಯ ವೈಭವವನ್ನು ಇನ್ನಷ್ಟು ಹೆಚ್ಚಿಸಿತು. ನೋಡಿ, ಈ ವಿವಾಹವು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನಡೆಸಲಾಯಿತು. ಹೌದು, ನೀವು ಕೇಳಿದ್ದು ಸರಿಯೇ. ಈ ಮದುವೆಯ ವೆಚ್ಚವು ಎಲ್ಲರನ್ನೂ ಆಶ್ಚರ್ಯಚಕಿತಗೊಳಿಸಿತು. ಪ್ರತಿದಿನವೂ ಹೊಸ ಐಷಾರಾಮಿ ವಸ್ತುಗಳು ಕಣ್ಣಿಗೆ ಹಬ್ಬವಾಗಿದ್ದವು. ವಧೂವರ ಉಡುಪುಗಳು, ಆಭರಣಗಳು ಮತ್ತು ಅಲಂಕಾರಗಳು ಎಲ್ಲರ ಗಮನ ಸೆಳೆಯುವಂತಿದ್ದವು. ಅದ್ಭುತವಾದ ಹೂವಿನ ಅಲಂಕಾರ, ವಿಶೇಷ ಖಾದ್ಯಗಳು ಎಲ್ಲವೂ ಈ ವಿವಾಹದಲ್ಲಿ ಕಂಗೊಳಿಸುತ್ತಿದ್ದವು. ಪ್ರತಿಯೊಂದು ಅಲಂಕಾರವೂ ಅತ್ಯಂತ ನಿಖರವಾಗಿ ಮತ್ತು ವೈಭವದಿಂದ ಮಾಡಲಾಗಿತ್ತು. ವಿವಾಹಕ್ಕಾಗಿ ನ್ಯೂಯಾರ್ಕ್ನಿಂದ ವಿಶೇಷ ಡಿಸೈನರ್ಗಳನ್ನು ಕರೆಸಲಾಗಿತ್ತು. ಅವರ ಸೃಜನಶೀಲತೆಯು ಮದುವೆಯ ವೈಭವವನ್ನು ಇನ್ನಷ್ಟು ಹೆಚ್ಚಿಸಿತು. ಈ ವಿವಾಹವು ಒಂದು ರಾಜಮಹಾರಾಜರ ಮದುವೆಯಂತೆ ನಡೆಯಿತು ಎಂದರೆ ತಪ್ಪಾಗಲಾರದು. ಪ್ರತಿಯೊಂದು ಕ್ಷಣವೂ ಒಂದು ರಾಜಮನೆತನದ ಮದುವೆಯಂತೆ ಭಾಸವಾಗುತ್ತಿತ್ತು. 1 ವಾರಗಳ ಕಾಲ ನಡೆದ ಈ ವಿವಾಹವು ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸಿತು. ಈ ಮದುವೆಯು ತನ್ನ ವೈಭವದಿಂದ ಮತ್ತು ಅದ್ಭುತ ಕ್ಷಣಗಳಿಂದ ಎಲ್ಲರ ಮನಸ್ಸಿನಲ್ಲಿ ಶಾಶ್ವತ ನೆನಪುಗಳನ್ನು ಮೂಡಿಸಿತು.